ಎಂಥ ದುರ್ದೈವ ಅಂದರೆ ತಮಿಳುನಾಡಿನಿಂದ ಬೃಂದಾವನಕ್ಕೆ ಹೋಗಲಿಕ್ಕೆ ನಮ್ಮ KRS ವಿಭಾಗದ ಬೃಂದಾವನ್ ಗಾರ್ಡನ್ಸ್, ಆಗ ನಾನು ಟಿಪ್ಪು ಸುಲ್ತಾನ್ಗೆ ಗೊತ್ತಿದ್ದು, ನಾವು ಆ ಡಾನ್ಸಿಂಗ್ ಲೈಟ್ ಹಾಕ್ತಿದ್ವಿ, ಅದಕ್ಕೇನೋ ಹೇಳ್ತಾರೆ ಆವತ್ತಿನ ಕಾಲದಲ್ಲಿ. ಒಳ್ಳೆ ತುಂಬ ರಾತ್ರಿ ಹೊತ್ತು ನೋಡೋಕೆ ಆನಂದ ಆಗೋದು. ಪಾಪ ಆ ಮಕ್ಕಳು 22 ಮಕ್ಕಳು ಬಸ್ ಆಕ್ಸಿಡೆಂಟ್ ಆಗಿ ಬಿಡದಿ ಹತ್ರ ಆ ಟರ್ನಿಂಗ್ ಬಸ್ಸು ಬಿದ್ದು ಸತ್ತು. ಅದರಿಂದ ನಾನು ಈ ರಸ್ತೆ ಮಾಡಬೇಕು ಅಂತ ಮಲಗುತ್ತಿದ್ದೆ. ಈ ಮಧ್ಯೆ ಮನಮೋಹನ್ ಸಿಂಗ್ ಉದಾರೀಕರಣ, ಕೈಗಾರಿಕೀಕರಣ, ಎಂಥದ್ದು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ಲಿಬರಲೈಸೇಷನ್, ಇಂಡಸ್ಟ್ರಿಯಲೈಸೇಷನ್ ಆಯಿತು. ಆ ಹಿನ್ನೆಲೆಯಲ್ಲಿ ಈ ಪ್ರಾಜೆಕ್ಟನ್ನು ನಾನು ತೀರ್ಮಾನ ಮಾಡಿದೆ. ನಾನು MOU ಸೈನ್ ಮಾಡಿದೆ, ಫೈನಾನ್ಸ್ ಡಿಪಾರ್ಟ್ಮೆಂಟು ಕ್ಲಿಯರ್ ಮಾಡಿದೆ. 5 ಟೈಮ್ಶಿಪ್ಪು, ಕಾಂಕ್ರೀಟ್ ರೋಡು, 4 ಪಥದ, ಇನ್ನು ಆ ಕಡೆ ಈ ಕಡೆ 2 ಪಥದ ಆಸ್ಪಾಲ್ಟ್ ರೋಡು, ಇಂಟರ್ಚೇಂಜಸ್ಸು, ಫೆರಿಫೆರಲ್ ರೋಡು ಎಲ್ಲ ನಾವು ಫ್ರೇಮ್ವರ್ಕ್ ಅಗ್ರಿಮೆಂಟ್ ಪ್ರತಿಯೊಂದೂ ನಮೂದಾಗಿದೆ. ಆಮೇಲೆ ಏನೇನು ಮಾಡಿಕೊಂಡ್ರು ಪಾಪ ನಮ್ಮ ರಾಜ್ಯಕ್ಕೆ ಬಂದಂಥ ಮಹಾನಾಯಕರುಗಳು, ಈಗಿರೋ ಸರ್ಕಾರ ಗೊತ್ತಿಲ್ಲ. ಅದರ ಮುಖ್ಯಮಂತ್ರಿಗಳೊಂದು ಒಳ್ಳೆ ಎಂಡರ್ಸ್ಮೆಂಟ್ ಕಳಿಸಿದ್ದಾರೆ, ಅವ್ರಿಗೆ ನಾನು ತುಂಬ ಆಭಾರಿಯಾಗಿದ್ದೇನೆ. ನಮಸ್ಕಾರ. ಮನ್ರೇಗಾ ಹೆಸರು ಬದಲಾವಣೆ ವಿಚಾರವಾಗೂ ಕೂಡ ಸರ್ಕಾರ ಕೇಂದ್ರ ಸರ್ಕಾರವನ್ನ ಟೀಕೆ ಮಾಡಿ ಪ್ರತಿಭಟನೆಯನ್ನ ಮಾಡಿದೆ. ಎಂಥ ದುರ್ದೈವ ಅಂದರೆ ತಮಿಳುನಾಡಿನಿಂದ ಬೃಂದಾವನಕ್ಕೆ ಹೋಗಲಿಕ್ಕೆ ನಮ್ಮ KRS ವಿಭಾಗದ ಬೃಂದಾವನ್ ಗಾರ್ಡನ್ಸ್, ಆಗ ನಾನು ಟಿಪ್ಪು ಸುಲ್ತಾನ್ಗೆ ಗೊತ್ತಿದ್ದು, ನಾವು ಆ ಡಾನ್ಸಿಂಗ್ ಲೈಟ್ ಹಾಕ್ತಿದ್ವಿ, ಅದಕ್ಕೇನೋ ಹೇಳ್ತಾರೆ ಆವತ್ತಿನ ಕಾಲದಲ್ಲಿ. ಒಳ್ಳೆ ತುಂಬ ರಾತ್ರಿ ಹೊತ್ತು ನೋಡೋಕೆ ಆನಂದ ಆಗೋದು. ಪಾಪ ಆ ಮಕ್ಕಳು 22 ಮಕ್ಕಳು ಬಸ್ ಆಕ್ಸಿಡೆಂಟ್ ಆಗಿ ಬಿಡದಿ ಹತ್ರ ಆ ಟರ್ನಿಂಗ್ ಬಸ್ಸು ಬಿದ್ದು ಸತ್ತು. ಅದರಿಂದ ನಾನು ಈ ರಸ್ತೆ ಮಾಡಬೇಕು ಅಂತ ಮಲಗುತ್ತಿದ್ದೆ. ಈ ಮಧ್ಯೆ ಮನಮೋಹನ್ ಸಿಂಗ್ ಉದಾರೀಕರಣ, ಕೈಗಾರಿಕೀಕರಣ, ಎಂಥದ್ದು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ಲಿಬರಲೈಸೇಷನ್, ಇಂಡಸ್ಟ್ರಿಯಲೈಸೇಷನ್ ಆಯಿತು. ಆ ಹಿನ್ನೆಲೆಯಲ್ಲಿ ಈ ಪ್ರಾಜೆಕ್ಟನ್ನು ನಾನು ತೀರ್ಮಾನ ಮಾಡಿದೆ. ನಾನು MOU ಸೈನ್ ಮಾಡಿದೆ, ಫೈನಾನ್ಸ್ ಡಿಪಾರ್ಟ್ಮೆಂಟು ಕ್ಲಿಯರ್ ಮಾಡಿದೆ. 5 ಟೈಮ್ಶಿಪ್ಪು, ಕಾಂಕ್ರೀಟ್ ರೋಡು, 4 ಪಥದ, ಇನ್ನು ಆ ಕಡೆ ಈ ಕಡೆ 2 ಪಥದ ಆಸ್ಪಾಲ್ಟ್ ರೋಡು, ಇಂಟರ್ಚೇಂಜಸ್ಸು, ಫೆರಿಫೆರಲ್ ರೋಡು ಎಲ್ಲ ನಾವು ಫ್ರೇಮ್ವರ್ಕ್ ಅಗ್ರಿಮೆಂಟ್ ಪ್ರತಿಯೊಂದೂ ನಮೂದಾಗಿದೆ. ಆಮೇಲೆ ಏನೇನು ಮಾಡಿಕೊಂಡ್ರು ಪಾಪ ನಮ್ಮ ರಾಜ್ಯಕ್ಕೆ ಬಂದಂಥ ಮಹಾನಾಯಕರುಗಳು, ಈಗಿರೋ ಸರ್ಕಾರ ಗೊತ್ತಿಲ್ಲ. ಅದರ ಮುಖ್ಯಮಂತ್ರಿಗಳೊಂದು ಒಳ್ಳೆ ಎಂಡರ್ಸ್ಮೆಂಟ್ ಕಳಿಸಿದ್ದಾರೆ, ಅವ್ರಿಗೆ ನಾನು ತುಂಬ ಆಭಾರಿಯಾಗಿದ್ದೇನೆ. ನಮಸ್ಕಾರ. ಮನ್ರೇಗಾ ಹೆಸರು ಬದಲಾವಣೆ ವಿಚಾರ
ವಿಚಾರವಾಗೂ ಕೂಡ ಸರ್ಕಾರ ಕೇಂದ್ರ ಸರ್ಕಾರವನ್ನ ಟೀಕೆ ಮಾಡಿ ಪ್ರತಿಭಟನೆಯನ್ನ ಮಾಡಿ ಎಂಥ ದುರ್ದೈವ ಅಂದರೆ ತಮಿಳುನಾಡಿನಿಂದ ಬೃಂದಾವನಕ್ಕೆ ಹೋಗಲಿಕ್ಕೆ ನಮ್ಮ KRS ವಿಭಾಗದ ಬೃಂದಾವನ್ ಗಾರ್ಡನ್ಸ್, ಆಗ ನಾನು ಟಿಪ್ಪು ಸುಲ್ತಾನಿಗೆ ಗೊತ್ತಿದ್ದು, ನಾವು ಆ ಡಾನ್ಸಿಂಗ್ ಲೈಟ್ ಹಾಕ್ಸಿದ್ವಿ ನೋಡಿ, ಅದಕ್ಕೇನೋ ಹೇಳ್ತಾರೆ ಆವತ್ತಿನ ಕಾಲದಲ್ಲಿ. ಒಳ್ಳೆ ತುಂಬ ರಾತ್ರಿ ಹೊತ್ತು ನೋಡೋಕೆ ಆನಂದ ಆಗೋದು. ಪಾಪ ಆ ಮಕ್ಕಳು 22 ಮಕ್ಕಳು ಬಸ್ ಆಕ್ಸಿಡೆಂಟ್ ಆಗಿ ಬಿಡದಿ ಹತ್ರ ಆ ಟರ್ನಿಂಗ್ ಬಸ್ಸು ಬಿದ್ದು ಸತ್ತು. ಅದರಿಂದ ನಾನು ಈ ರಸ್ತೆ ಮಾಡಬೇಕು ಅಂತ ಮನಗುತ್ತಿದ್ದೆ. ಈ ಮಧ್ಯೆ ಮನಮೋಹನ್ ಸಿಂಗ್ ಉದಾರೀಕರಣ, ಕೈಗಾರಿಕೀಕರಣ, ಎಂಥದ್ದು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ಲಿಬರಲೈಸೇಷನ್, ಇಂಡಸ್ಟ್ರಿಯಲೈಸೇಷನ್ ಆಯಿತು. ಆ ಹಿನ್ನೆಲೆಯಲ್ಲಿ ಈ ಪ್ರಾಜೆಕ್ಟನ್ನು ನಾನು ತೀರ್ಮಾನ ಮಾಡಿದೆ. ನಾನು MOU ಏನು ಮಾಡಿದೆ, ಫೈನಾನ್ಸ್ ಡಿಪಾರ್ಟ್ಮೆಂಟು ಕ್ಲಿಯರ್ ಮಾಡಿದೆ. 5 ಟೈಮ್ಶಿಪ್ಪು, ಕಾಂಕ್ರೀಟ್ ರೋಡು, 4 ಪಥದ, ಇನ್ನು ಆ ಕಡೆ ಈ ಕಡೆ 2 ಪಥದ ಆಸ್ಪಾಲ್ಟ್ ರೋಡು, ಇಂಟರ್ಚೇಂಜಸ್ಸು, ಫೆರಿಫೆರಲ್ ರೋಡು ಎಲ್ಲ ನಾವು ಫ್ರೇಮ್ವರ್ಕ್ ಅಗ್ರಿಮೆಂಟ್ ಪ್ರತಿಯೊಂದೂ ನಮೂದಾಗಿದೆ. ಆಮೇಲೆ ಏನೇನು ಮಾಡಿಕೊಂಡ್ರು ಪಾಪ ನಮ್ಮ ರಾಜ್ಯಕ್ಕೆ ಬಂದಂಥ ಮಹಾನಾಯಕರುಗಳು, ಈಗಿರೋ ಸರ್ಕಾರ ಗೊತ್ತಿಲ್ಲ. ಅದರ ಮುಖ್ಯಮಂತ್ರಿಗಳೊಂದು ಒಳ್ಳೆ ಎಂಡರ್ಸ್ಮೆಂಟ್ ಕಳಿಸಿದ್ದಾರೆ. ಅವ್ರಿಗೆ ನಾನು ತುಂಬ ಆಭಾರಿಯಾಗಿದ್ದೇನೆ. ನಮಸ್ಕಾರ. ಮನ್ರೇಗಾ ಹೆಸರು ಬದಲಾವಣೆ ವಿಚಾರವಾಗೂ ಕೂಡ ಸರ್ಕಾರ ಕೇಂದ್ರ ಸರ್ಕಾರವನ್ನ ಟೀಕೆ ಮಾಡಿ ಪ್ರತಿಭಟನೆಯನ್ನ ಮಾಡಿ ಎಂಥ ದುರ್ದೈವ ಅಂದರೆ ತಮಿಳುನಾಡಿನಿಂದ ಬೃಂದಾವನಕ್ಕೆ ಹೋಗಲಿಕ್ಕೆ ನಮ್ಮ KRS ವಿಭಾಗದ ಬೃಂದಾವನ್ ಗಾರ್ಡನ್ಸ್, ಆಗ ನಾನು ಟಿಪ್ಪು ಸುಲ್ತಾನಿಗೆ ಗೊತ್ತಿದ್ದು, ನಾವು ಆ ಡಾನ್ಸಿಂಗ್ ಲೈಟ್ ಹಾಕ್ಸಿದ್ವಿ ನೋಡಿ, ಅದಕ್ಕೇನೋ ಹೇಳ್ತಾರೆ ಆವತ್ತಿನ ಕಾಲದಲ್ಲಿ. ಒಳ್ಳೆ ತುಂಬ ರಾತ್ರಿ ಹೊತ್ತು ನೋಡೋಕೆ ಆನಂದ ಆಗೋದು. ಪಾಪ ಆ ಮಕ್ಕಳು 22 ಮಕ್ಕಳು ಬಸ್ ಆಕ್ಸಿಡೆಂಟ್ ಆಗಿ ಬಿಡದಿ ಹತ್ರ ಆ ಟರ್ನಿಂಗ್ ಬಸ್ಸು ಬಿದ್ದು ಸತ್ತು. ಅದರಿಂದ ನಾನು ಈ ರಸ್ತೆ ಮಾಡಬೇಕು ಅಂತ ಮನಗುತ್ತಿದ್ದೆ. ಈ ಮಧ್ಯೆ ಮನಮೋಹನ್ ಸಿಂಗ್ ಉದಾರೀಕರಣ, ಕೈಗಾರಿಕೀಕರಣ, ಎಂಥದ್ದು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ಲಿಬರಲೈಸೇಷನ್, ಇಂಡಸ್ಟ್ರಿಯಲೈಸೇಷನ್ ಆಯಿತು. ಆ ಹಿನ್ನೆಲೆಯಲ್ಲಿ ಈ ಪ್ರಾಜೆಕ್ಟನ್ನು ನಾನು ತೀರ್ಮಾನ ಮಾಡಿದೆ. ನಾನು MOU ಏನು ಮಾಡಿದೆ, ಫೈನಾನ್ಸ್ ಡಿಪಾರ್ಟ್ಮೆಂಟು ಕ್ಲಿಯರ್ ಮಾಡಿದೆ. 5 ಟೈಮ್ಶಿಪ್ಪು, ಕಾಂಕ್ರೀಟ್ ರೋಡು, 4 ಪಥದ, ಇನ್ನು ಆ ಕಡೆ ಈ ಕಡೆ 2 ಪಥದ ಆಸ್ಪಾಲ್ಟ್ ರೋಡು, ಇಂಟರ್ಚೇಂಜಸ್ಸು, ಫೆರಿಫೆರಲ್ ರೋಡು ಎಲ್ಲ ನಾವು ಫ್ರೇಮ್ವರ್ಕ್ ಅಗ್ರಿಮೆಂಟ್ ಪ್ರತಿಯೊಂದೂ ನಮೂದಾಗಿದೆ. ಆಮೇಲೆ ಏನೇನು ಮಾಡಿಕೊಂಡ್ರು ಪಾಪ ನಮ್ಮ ರಾಜ್ಯಕ್ಕೆ ಬಂದಂಥ ಮಹಾನಾಯಕರುಗಳು, ಈಗಿರೋ ಸರ್ಕಾರ ಗೊತ್ತಿಲ್ಲ. ಅದರ ಮುಖ್ಯಮಂತ್ರಿಗಳೊಂದು ಒಳ್ಳೆ ಎಂಡರ್ಸ್ಮೆಂಟ್ ಕಳಿಸಿದ್ದಾರೆ. ಅವ್ರಿಗೆ ನಾನು ತುಂಬ ಆಭಾರಿಯಾಗಿದ್ದೇನೆ. ನಮಸ್ಕಾರ.
ಸರ್ಕಾರ ಕೇಂದ್ರ ಸರ್ಕಾರವನ್ನ ಟೀಕೆ ಮಾಡಿ ಪ್ರತಿಭಟನೆಯನ್ನ ಮಾಡ್ತಾರೆ.